ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವರಗುರು ಶರಣರ ಚಟುವಟಿಕೆಗಳ ಲವಲವಿಕೆಯ ನವಚೇತನವ ನೀಯುವ ವಾಚಸ್ಪತಿಗಳ ವಾಗ್ಜಾಲ ಮಣಿಮಾಲೆಯಾದ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಪ್ರಿಯ ವೀಕ್ಷಕರೇ, ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀವಿ, ವಚನಕಾರರನ್ನು ಪರಿಚಯ ಮಾಡ್ಕೋತಾ ಇದ್ದೀವಿ. ಹಾಗೆ ಆ ವಚನಗಳ ಅರ್ಥ ಸಾರವನ್ನು ಅರಿತು ಜೀವನಕ್ಕೆ ಅಳವಡಿಸಿಕೊಳ್ತಾ ಜೀವನದಲ್ಲಿ ಸುಸ್ಥಿರ ನೆಮ್ಮದಿಯನ್ನು ಕಾಣ್ತಾ ಇದ್ದೀವಿ. ಇಂದಿನ ಈ ವಚನವಾಣಿ ಕಾರ್ಯಕ್ರಮದಲ್ಲಿ ಯಾವೆಲ್ಲ ವಚನಗಳನ್ನು ಹೊತ್ತು ತಂದಿದ್ದೀನಿ, ಅದರ ಅರ್ಥಗಳೇನು ಅನ್ನೋದನ್ನು ನೋಡೋಣ ಬನ್ನಿ. ಗುರುದೇವನೇ ಮಹಾದೇವನು, ಗುರುದೇವನೇ ಸದಾಶಿವನು, ಗುರುದೇವನೇ ಪರತತ್ವವು, ಆ ಪರಶಿವ ತಾನೇ ಗುರುರೂಪಾಗಿ ವರ್ತಿಸಿದನು. ಶಿಷ್ಯ ದೀಕ್ಷಾ ಕಾರಣ ಆ ಶ್ರೀಗುರು ಶಿಷ್ಯನ ಮಸ್ತಕದಲ್ಲಿ ತನ್ನ ಹಸ್ತಕಮಲವನಿರಿಸಿ ಈ ಪ್ರಕಾರವಪ್ಪ ಲಿಂಗ ಕಳೆಯನು ಪ್ರತಿಷ್ಠೆಯನು ಮಾಡಿದನಾಗಿ, ಗುರುವಿನ ಹಸ್ತದಿಂದ ಆ ಕಳೆ ಹುಟ್ಟಿ ಅದೇ ಕರಸ್ಥಲಕ್ಕೆ ಇಷ್ಟಲಿಂಗವಾಯಿತು, ಮನಸ್ಥಲಕ್ಕೆ ಪ್ರಾಣಲಿಂಗವಾಯಿತು, ಭಾವಭರಿತವಾಗಿ ಭಾವಲಿಂಗವಾಯಿತು. ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗವು ತಾನೇ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಎಂದು 6 ತೆರನಾಯಿತು. ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ ಇಂತಿ ಲಿಂಗ ಪಂಚಕವು ಆಚಾರಲಿಂಗದಲ್ಲಿಯೇ ಗರ್ಭೀಕೃತವಾಗಿ ಆಚಾರಲಿಂಗವೆಂದು ಕ್ರಿಯಾಲಿಂಗವೆಂದು ಒಂದೇ ಪರ್ಯಾಯವಾಗಿ ಕ್ರಿಯಾಲಿಂಗವೆಂದು ಇಷ್ಟಲಿಂಗವೆಂದು ಒಂದೇ ಪರ್ಯಾಯವಾಗಿ ಎನ್ನ ಕರಸ್ಥಲಕ್ಕೆ ಬಂದಿತು ವಸ್ತು. ಈ ಕರಸ್ಥಲದ ಮಹಾಘನದ ನಿಲುವನು ಹೇಗೆಂದು ಅರಿವುದೆಂದೆನಯ್ಯ ಮಹಾಲಿಂಗ ಗುರುಶಿವ ಸಿದ್ಧೇಶ್ವರ ಪ್ರಭುವೇ. ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಭವಬಂಧನವಳಿಸಿ ಶಿವ ಪಥವ ತೋರಿದ ಗುರುದೇವನೇ ಸೃಷ್ಟಿಯುಗಮಕ್ಕೆ ಕಾರಣನಾದ ಮಹಾದೇವನು. ಗುರುದೇವನೇ ಸದಾಶಿವನು. ಗುರುದೇವನೇ ಪರಕ್ಕೆ ಪರವೆನಿಸುವ ಪರತತ್ವವು. ಹೇಗೆಂದರೆ ಆ ಪರಶಿವನೇ ತಾನೇ ಶಿಷ್ಯನ ಮಲತ್ರಯಗಳನ್ನು ಕಳೆದು ದೀಕ್ಷಾತ್ರಯಗಳನ್ನಿತ್ತು ಲಿಂಗತ್ರಯಗಳನ್ನು ಸಂಬಂಧಗೊಳಿಸಿ ಪಾವನ ಮಾಡಲು ಗುರುರೂಪಾಗಿ ಬಂದು ವ್ಯವಹರಿಸುತ್ತಿದ್ದಾನೆ. ಇಂತಹ ಪರಶಿವನ ಸಾಕಾರ ಮೂರ್ತಿಯಾಗಿರುವ ಶ್ರೀ ಗುರುದೇವನು ತನ್ನ ಕರಕಮಲವನ್ನು ಶಿಷ್ಯನ ಶಿರಸ್ಥಲದಲ್ಲಿರಿಸಿ ಸುಪ್ತವಾಗಿದ್ದ ಲಿಂಗ ಕಳೆಯನು ಹಸ್ತಮಸ್ತಕ ಸಂಯೋಗದಿಂದ ಮಥನಿಸಿ ತೆಗೆದು ರೂಪುಗೊಳಿಸಿದ್ದೇ ಕರಸ್ಥಲಕ್ಕೆ ಇಷ್ಟಲಿಂಗವಾಗಿದೆ. ಅದೇ ವಸ್ತು ಮನಸ್ಥಲಕ್ಕೆ ಅರಿವಿನ ಚೇತನವೆನಿಸುವ ಪ್ರಾಣಲಿಂಗವಾಗಿದೆ. ಭಾವದಲ್ಲಿ ಭರಿತವಾಗಿ ಅನುಭವ ನೆಲೆಗೊಳ್ಳಲು ಭಾವದಲ್ಲಿ ಭಾವಲಿಂಗವಾಗಿದೆ. ಈ ತೆರದಲಾದ ಇಷ್ಟ ಪ್ರಾಣ ಭಾವವೆಂಬ ತ್ರಿವಿಧ ಲಿಂಗವೇ ಒಂದೊಂದರಲ್ಲಿ ಎರಡೆರಡಾಗಿ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗವೆಂಬ ಪಂಚಲಿಂಗಗಳು ಆಚಾರಲಿಂಗದಲ್ಲಿಯೇ ಗರ್ಭೀಕೃತವಾಗಿವೆ. ಆದ್ದರಿಂದ ಪಂಚಲಿಂಗಗಳಿಗೆಲ್ಲ ಆಶ್ರಯವಾದ ಆಚಾರಲಿಂಗವೇ ಆಚಾರಲಿಂಗ ಮತ್ತು ಕ್ರಿಯಾಲಿಂಗವೆಂದು ಕರೆಯಲ್ಪಡುತ್ತದೆ. ಕ್ರಿಯಾಲಿಂಗವೇ ಇಷ್ಟಲಿಂಗವೆಂಬ ನಾಮದಿಂದಲೂ ಕರೆಯಲ್ಪಡುವುದು. ಈ ರೀತಿಯಾಗಿ 6 ಲಿಂಗಕ್ಕೆ ಆಶ್ರಯವಾದ ಇಷ್ಟಲಿಂಗವೇ ನಿನ್ನ ಕರಸ್ಥಲದಲ್ಲಿ ಕಂಗೊಳಿಸುತ್ತಿದೆ. ಅದೇ ಪರವಸ್ತುವೆಂಬ ಕರಸ್ಥಲದ ಮಹಾಘನ ವಸ್ತುವಿನ ಇರವನ್ನು ಈ ರೀತಿಯಾಗಿ ಶರಣ ಸಂತತಿಗಳು ಅರಿಯಬೇಕೆಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಎನ್ನ ಸ್ಥೂಲ ತನುವಿಂಗೆ ಶಿಲೆಯ ಮರೆಯಲ್ಲಿ ನಿಂದು ಎನ್ನ ಘಟದಲ್ಲಿ ಮೂರ್ತಿಗೊಂಡು ಬಾಹ್ಯ ಕ್ರಿಯಾರ್ಚನೆ ಪೂಜನೆಗಳಿಂದ ಆ ಸ್ಥೂಲ ತನುವ ಶುದ್ಧ ಮಾಡಿದೆ. ಎನ್ನ ಸೂಕ್ಷ್ಮ ತನುವಿಂಗೆ ಭಾವದ ಕೊನೆಯಲ್ಲಿ ಅರಿವಾಗಿ ಬಂದು ಆತನ ಪ್ರಕೃತಿ ಎಂಬ ತೆರನ ತೀರ್ಚಿ ಸರ್ವೇಂದ್ರಿಯಗಳಲ್ಲಿ ನಿಂದು ಆ ಸೂಕ್ಷ್ಮ ತನುವ ಶುದ್ಧ ಮಾಡಿದೆ.
ಎನ್ನ ಕಾರಣ ತನುವಿಂಗೆ ಇಂದ್ರ ಮಹೇಂದ್ರ ಜಾಲದಂತೆ ಮರೀಚಿಕಾ ಜಲದಂತೆ ವಿದ್ಯುಲ್ಲತೆಯ ಸಂಚದ ಶಂಕೆಯ ಬೆಳಗಿನಂತೆ ಸುಷುಪ್ತಿಯಲ್ಲಿ ನಿಂದು ಮರವೆಯಿಂದ ಮಗ್ನನಾಗಲೀಯದೆ ಚಿತ್ತುವಿಂಗೆ ಚಿತ್ತಾಗಿ ನೀನೇ ಮೂರ್ತಿಗೊಂಡೆಯಲ್ಲ. ಇಂತಿ ತ್ರಿವಿಧ ಸ್ವರೂಪಿನಿಂದ ತ್ರಿವಿಧಾಂಗಭರಿತನಾಗಿ ತ್ರಿವಿಧ ಸ್ವರೂಪು ನೀನೇ ಎಲ್ಲ. ಭಕ್ತಿ ಕಾರಣಮಾಗಿ ಶಂಭುವಿಂದಿತ್ತ ಸ್ವಯಂಭುವಿಂದತ್ತ ಅತಿಬಳ ನೋಡ ಮಾತುಳಂಗ ಮಧುಕೇಶ್ವರರು. ದಾಸೋಹದ ಸಂಗಣ್ಣ ಎಂಬ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥ ಹೀಗಿದೆ. ಅಯ್ಯ ಶಿವನೇ, ನೀನು ಕ್ರಿಯಾಸ್ವರೂಪವಾದ ಇಷ್ಟಲಿಂಗದ ಮರೆಯಲ್ಲಿಯೇ ಅವ್ಯಕ್ತವಾಗಿ ನಿಂತು ತನುವಿನಲ್ಲಿ ಸತ್ಕ್ರಿಯಾಚಾರ ಸ್ವರೂಪದಿಂದ ಮುಹೂರ್ತನಾಗಿದ್ದುಕೊಂಡು ಎನ್ನ ಸ್ಥೂಲ ಶರೀರವನ್ನು ಪರಿಶುದ್ಧಗೊಳಿಸಿ ಕ್ರಿಯಾಲಿಂಗಮಯಗೊಳಿಸಿರುವೆ. ಅದರಂತೆ ನೀನು ಎನ್ನ ಸೂಕ್ಷ್ಮ ಶರೀರದಲ್ಲಿ ಸ್ವಸ್ವರೂಪದರಿವಿನ ಸ್ವರೂಪವಾಗಿ ಬಂದು ನಿಂದು ಸೂಕ್ಷ್ಮಾಂಗದ ಪ್ರಕೃತಿ ಗುಣಧರ್ಮಗಳೆಲ್ಲವನ್ನಳಿಸಿ ಪ್ರಾಣಲಿಂಗವಾಗಿ ಸಕಲ ಕರಣೇಂದ್ರಿಯಗಳಲ್ಲಿ ನೆಲೆನಿಂದು ಎನ್ನ ಸೂಕ್ಷ್ಮತನುವನ್ನು ಶುದ್ಧವ ಮಾಡಿರುವೆ. ತಂದೆಯೇ, ನೀನೆನ್ನ ಕಾರಣ ತನುವಿಗೆ ಲೋಕದಲ್ಲಿ ಚಮತ್ಕಾರವಾಗಿ ತೋರುವ ಇಂದ್ರ ಮಹೇಂದ್ರ ಜಾಲದಂತೆ ಮತ್ತು ಬಿಸಿಲಲ್ಲಿ ತೋರುವ ಮೃಗಜಲದಂತೆ ಬಳ್ಳಿಯಂತೆ ಝಗಝಗಿಸಿ ಮಿಂಚುವ ಕೋಲ್ಮಿಂಚಿನಂತೆ ಸಂತೋಷದ ಸಮೂಹದಂತೆ ಸುಷುಪ್ತಾವಸ್ಥೆಯಲ್ಲಿ ನೆರೆನಿಂದು ಎನ್ನನ್ನು ಮರವೆಯಲ್ಲಿ ಮರೆದು ಮಗ್ನವಾದಂತೆ ಅರಿವಿನಿಂದ ಜಾಗೃತಗೊಳಿಸಿ ಅರಿವಿನ ಪ್ರಭೆಯಾದ ಚಿತ್ಶಕ್ತಿಗೆ ಮೂಲ ಚಿತ್ಶಕ್ತಿಯಾಗಿ ಎನ್ನ ಭಾವದಲ್ಲಿ ಭಾವಲಿಂಗವಾಗಿ ನೆರೆನಿಂತು ಭಾವಶುದ್ಧವ ಮಾಡಿರುವೆ. ಈ ರೀತಿಯಾಗಿ ನೀನು ಇಷ್ಟ ಪ್ರಾಣ ಭಾವಲಿಂಗವೆಂಬ ತ್ರಿವಿಧ ಸ್ವರೂಪಿನಿಂದ ಎನ್ನ ತ್ಯಾಗಾಂಗ ಭೋಗಾಂಗ ಯೋಗಾಂಗಗಳೆಂಬ ತ್ರಿವಿಧಾಂಗಗಳಲ್ಲಿ ಭರಿತವಾಗಿ ನೀನೇ ತನ್ನ ತಾನರ್ಚಿಸಿಕೊಂಬ ಸ್ವಲೀಲಾನಂದ ಭಕ್ತಿಗೆ ಕಾರಣವಾಗಿ ನಿಂತಿರುವೆ. ಈ ರೀತಿ ನೀನೇ ಎನ್ನ ಸರ್ವಾಂಗದಲ್ಲಿ ವ್ಯಾಪಿಸಿರುವೆ ತಂದೆ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ಇಷ್ಟಲಿಂಗ ಪ್ರಾಣಲಿಂಗ ಒಂದೇ ಎಂದರಿಯದೆ ಭಿನ್ನವಿಟ್ಟು ನುಡಿವ ಭ್ರಾಂತರ ಮಾತ ಕೇಳಲಾಗದು. ಅದೇನು ಕಾರಣವೆಂದಡೆ ತಿಳಿದುಪ್ಪ ಗಟ್ಟಿಗೊಂಡು ಹೆರೆದುಪ್ಪವಾದಂತೆ ನಿರಾಕಾರ ಪರಬ್ರಹ್ಮನ ಸಾಕಾರಗೊಳಿಸಿ ಶ್ರೀಗುರು ಸ್ವಾಮಿ ಕರಸ್ಥಲಕ್ಕೆ ಇಷ್ಟಲಿಂಗವೆನಿಸಿಕೊಟ್ಟ ಬಳಿಕ ಆ ಲಿಂಗದಲ್ಲಿ ನಿಷ್ಠೆ ಬಲಿಯಲು ಬಾಹ್ಯಕರಣಗಳು ತರಹರವಾಗಿ ಆ ಲಿಂಗದ ಚಿತ್ಕಳೆ ದೃಷ್ಟಿ ಸೂತ್ರದಿಂದೆ ಅಂತರಂಗಕ್ಕೆ ವೇಧಿಸಿ ಪ್ರಾಣಲಿಂಗವೆನಿಸುವುದು. ಸ್ಫಟಿಕದ ಘಟದಲ್ಲಿರಿಸಿದ ಜ್ಯೋತಿಯಂತೆ ಒಳಗೆ ಹೊರಗೆ ತೋರುತ್ತಿರುವುದು. ಒಂದೇ ಲಿಂಗವೆಂದರಿಯದೆ ಭ್ರಾಂತಿ ಜ್ಞಾನದಿಂದ ಅಂತರಂಗದಲ್ಲಿ ಬೇರೆ ಪ್ರಾಣಲಿಂಗ ಉಂಟೆಂದು ಇಷ್ಟಲಿಂಗದಲ್ಲಿ ಭ್ರಷ್ಟ ಭವಿಗಳ ಮುಖವ ನೋಡಲಾಗದಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳು ರಚಿಸಿರುವ ಈ ವಚನದ ಅರ್ಥ ಹೀಗಿದೆ. ಮಂದಮತಿಗಳಾದ ಮಾನವರು ಅಂಗದ ಮೇಲೆ ಧರಿಸಿದ ಕ್ರಿಯಾಸ್ವರೂಪವಾದ ಇಷ್ಟಲಿಂಗ ಮತ್ತು ಅಂತರಂಗದ ಮನದಲ್ಲಿ ಧರಿಸಿ ಜ್ಞಾನ ಸ್ವರೂಪವಾದ ಪ್ರಾಣಲಿಂಗವೆರಡೂ ಭಿನ್ನವಾಗಿಟ್ಟು ಮಾತನಾಡುವರು. ಇಂಥ ಭಿನ್ನ ಭಾವದ ಭ್ರಾಂತರ ಮಾತು ಸುಜ್ಞಾನಿಗಳಾದ ಸದ್ಭಕ್ತರು ಸತ್ಯವೆಂದು ತಿಳಿಯಬಾರದು. ಅದೇನು ಕಾರಣವೆಂದರೆ ತಿಳಿದುಪ್ಪವೇ ಗಟ್ಟಿಯಾಗಿ ಹೆರೆದುಪ್ಪವಾದಂತೆ ಅಂತರಂಗದಲ್ಲಿ ಅಡಗಿರುವ ನಿರಾಕಾರವಾದ ವಸ್ತುವನ್ನು ಸದ್ಗುರುವು ಸಾಕಾರಗೊಳಿಸಿ ಇಷ್ಟಲಿಂಗವೆಂದು ಕಾಯದ ಕರಸ್ಥಲಕ್ಕೆ ಕರುಣಿಸಿದನು. ನಂತರ ಇಷ್ಟಲಿಂಗದಲ್ಲಿ ನಿಷ್ಠೆ ಬಲಿತೊಡನೆ ಬಾಹ್ಯ ಕರಣೇಂದ್ರಿಯಗಳೆಲ್ಲವೂ ಲಿಂಗದಲ್ಲಿಯೇ ನಿಂದು ಆ ಲಿಂಗದ ಚಿತ್ಕಳೆಯ ಇಷ್ಟಲಿಂಗದೊಡನೆ ಬೆರೆದು ದೃಷ್ಟಿ ಸೂತ್ರದಿಂದ ಅಂತರಂಗಕ್ಕೆ ವೇಧಿಸಿ ಪ್ರಾಣಲಿಂಗವೆನಿಸುವುದು.
ಯಾವುದಾನೊಂದು ಶುದ್ಧ ಸ್ಫಟಿಕದ ಘಟದಲ್ಲಿರಿಸಿದ ಉರಿವ ಜ್ಯೋತಿಯು ಹೊರಗೊಳಗೆನ್ನದೆ ಅಖಂಡವಾಗಿ ಬೆಳಗುವಂತೆ ಅಂತರಂಗ ಬಹಿರಂಗದಲ್ಲಿ ಇಟ್ಟ ಪ್ರಾಣಲಿಂಗವಾಗಿ ಬೆಳಗುತ್ತಿರುವ ಅಖಂಡ ವಸ್ತು ಒಂದೇ ಲಿಂಗವಾಗಿದೆ. ಇದನ್ನರಿಯದೆ ಅಜ್ಞಾನ ಭ್ರಾಂತಿಯಿಂದ ಅಂತರಂಗದಲ್ಲಿ ಮತ್ತೊಂದು ಅನ್ಯ ಪ್ರಾಣಲಿಂಗ ಉಂಟೆಂದು ಭ್ರಮಿಸಿ ಇಷ್ಟಲಿಂಗದಲ್ಲಿ ನಿಷ್ಠೆಯಿಲ್ಲದೆ ತೊಳಲುವ ಭ್ರಷ್ಟ ಭವಿಗಳ ಮುಖವ ನೋಡಬಾರದೆಂಬುದೇ ಈ ವಚನದ ತತ್ವಾನುಭವ. ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ. ಇಷ್ಟಲಿಂಗದಲ್ಲಿ ತನು ಸವೆಯದೆ, ಪ್ರಾಣಲಿಂಗದಲ್ಲಿ ಮನ ಸವೆಯದೆ, ಭಾವಲಿಂಗದಲ್ಲಿ ಧನ ಸವೆಯದೆ, ಬರಿದೆ ನಾನು ಜಂಗಮ ತಾನು ಜಂಗಮವೆಂದು ಅಗಮ್ಯವ ನುಡಿದುಕೊಂಡು ಭಕ್ತಿಯ ಮರೆದು ಯುಕ್ತಿಯ ಶೂನ್ಯರಾಗಿ ಮುಕ್ತಿಯ ಹೊಲಬುದಪ್ಪಿ ಅಣವ ಮಾಯಾ ಕಾರ್ಮಿಕವೆಂಬ ಮಲತ್ರಯಂಗಳ ಕಚ್ಚಿ ಮೂತ್ರದ ಕುಳಿಯಲ್ಲಿ ಮುಳುಗಾಡುತ್ತಿರ್ಪ ಮೂಳ ಹೊಲೆಯರ ಮುಖವ ನೋಡಲಾಗದಯ್ಯ ಅಖಂಡೇಶ್ವರ. ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ: ಸತ್ಕ್ರಿಯಾ ಸ್ವರೂಪವಾದ ಇಷ್ಟಲಿಂಗದಲ್ಲಿ ತನುವ ಸವೆಯದೆ, ಸುಜ್ಞಾನ ಸ್ವರೂಪವಾದ ಪ್ರಾಣಲಿಂಗದಲ್ಲಿ ಮನ ಸವೆಯದೆ, ಸದ್ಭಾವ ಸ್ವರೂಪವಾದ ಭಾವಲಿಂಗದಲ್ಲಿ ಧನವ ಸವೆಯದೆ, ಸುಮ್ಮನೆ ನಾನು ಜಂಗಮ ತಾನು ಜಂಗಮವೆಂದು ತನಗೆ ತಾನೇ ಅಗಮ್ಯ ಅಗೋಚರನಾದ ದೇವನೆಂದು ನುಡಿದುಕೊಂಬುವರು. ಇಂತಹ ಮಂದಮತಿಗಳು ತ್ರಿವಿಧ ದಾಸೋಹ ಸಂಪನ್ನವಾದ ಷಟ್ಸ್ಥಲ ಯುಕ್ತವಾದ ಪಥವ ತಪ್ಪುವರು. ಅಲ್ಲದೆ ಇವರು ಭಾವವ ಮುಸುಕಿದ ಅಣವಮಲ, ಮನವ ಮುಸುಕಿದ ಮಾಯಾಮಲ, ತನುವ ಮುಸುಕಿದ ಕಾರ್ಮಿಕ ಮಲವೆಂಬ ಮಲತ್ರಯದ ಗಬ್ಬನುಂಡು ಮಲಮೂತ್ರದ ಕುಳಿಯಲ್ಲಿ ಮುಳುಗಾಡುತ್ತಿರುವ ಮೂಳ ಹೊಲಸು ಜೀವಿಗಳು ಇಂಥವರು. ಇಂಥವರ ಮುಖವನೆಂದು ನೋಡಬಾರದು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಸ್ಥೂಲತನು, ಸೂಕ್ಷ್ಮತನು, ಕಾರಣತನು. ಸ್ಥೂಲತನುವಿನ ಮೇಲೆ ಇಷ್ಟಲಿಂಗ ಪ್ರತಿಷ್ಠೆ, ಸೂಕ್ಷ್ಮತನುವಿನ ಮೇಲೆ ಪ್ರಾಣಲಿಂಗ ಪ್ರತಿಷ್ಠೆ, ಕಾರಣತನುವಿನ ಮೇಲೆ ಭಾವಲಿಂಗ ಪ್ರತಿಷ್ಠೆ. ಇಂತಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ಮಹವು ಈ ಮಹದ ಹೃದಯದಲ್ಲಿ ಕೊನೆದೋರುತಿರ್ಪ ಜ್ಯೋತಿಯು ನಮ್ಮ ಶರಣರ ಸರ್ವಾಂಗದಲ್ಲೂ ನೋಡಯ್ಯ ಕೂಡಲ ಚನ್ನ ಸಂಗಮ ದೇವ. ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಮಾನವನಿಗೆ ಸ್ಥೂಲತನು, ಸೂಕ್ಷ್ಮತನು ಮತ್ತು ಕಾರಣತನುವೆಂದು 3 ತನುಗಳುಂಟು. ಶ್ರೀ ಗುರುವಿನ ಕರುಣೆಯಿಂದ ಮಲತ್ರಯ ನಷ್ಟವಾಗಿ ಸ್ಥೂಲತನುವಿನ ಮೇಲೆ ಇಷ್ಟಲಿಂಗ ಪ್ರತಿಷ್ಠೆಯಾಯಿತು. ಸೂಕ್ಷ್ಮತನುವಿನ ಮೇಲೆ ಪ್ರಾಣಲಿಂಗ ಪ್ರತಿಷ್ಠೆಯಾಯಿತು. ಕಾರಣತನುವಿನ ಮೇಲೆ ಭಾವಲಿಂಗ ಪ್ರತಿಷ್ಠೆಯಾಯಿತು. ಆದ್ದರಿಂದ ಈಗ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯಗಳು ಮಂಗಲಮಯವಾಗಿ ಮಹಾತನುಗಳಾದವು. ಅಂತಹ ಮಹಾತನುವಿನ ಹೃದಯ ಕಮಲದಲ್ಲಿ ಬೆಳಗುತ್ತಿರ್ಪ ಪರಶಿವ ಸ್ವರೂಪವಾದ ಪರಂಜ್ಯೋತಿಯು ನಮ್ಮ ಶರಣರ ಸರ್ವಾಂಗದಲ್ಲಿಯೂ ತೊಳಗಿ ಬೆಳಗುತ್ತಿದೆ ನೋಡು ದೇವಾ ಎಂಬುದೇ ಈ ವಚನದ ಅರ್ಥವಾಗಿದೆ. ಮುಂದಿನ ವಚನ: ಅಂತರಂಗದಲ್ಲಿ ಆವರಿಸಿ ಬಹಿರಂಗದಲ್ಲಿ ತೋರಿದೆ, ಕಂಗಳ ಕೊನೆಯಲ್ಲಿ ಮೂರುತಿಯಾಗಿ ಮನದ ಕೊನೆಯಲ್ಲಿ ತೊಳಗುವೆ, ಎನ್ನ ಬ್ರಹ್ಮರಂಧ್ರದಲ್ಲಿ ತೋರುವ ಜ್ಯೋತಿ ನೀನೇ ಉರಿಲಿಂಗ ದೇವನವ್ವ. ಉರಿಲಿಂಗ ದೇವರು ಬರೆದಿರುವಂಥ ವಚನದ ಈ ಅರ್ಥವನ್ನು ನೋಡೋಣ. ಅಯ್ಯ ತಂದೆ, ನೀನು ಎನ್ನಂತರಂಗದಲ್ಲಿ ಅವ್ಯಕ್ತವಾಗಿ ಅಡಗಿದ್ದು ಸದ್ಗುರುವಿನ ಹಸ್ತಮಸ್ತಕ ಸಂಯೋಗದಿಂದ ಪ್ರಜ್ವಲಿಸಿ ಎನ್ನ ಸರ್ವಾಂಗದಲ್ಲಿಯೂ ಆವರಿಸಿ ಬಹಿರಂಗದಲ್ಲಿ ಕಂಗಳ ಮೂರುತಿಯಾದ ಇಷ್ಟಲಿಂಗವಾಗಿ ತೋರಿದೆ. ಅಲ್ಲದೆ ಕಂಗಳ ಕೊನೆಯಲ್ಲಿ ಕಂಗೊಳಿಸುವ ಮೂರುತಿಯಾಗಿ ಮನದ ಕೊನೆಯಲ್ಲಿ ಬೆಳಗುವ ಪ್ರಾಣಲಿಂಗವಾಗಿ ತೊಳಗಿ ಬೆಳಗುವೆ. ಓ ತಂದೆಯೇ, ಓ ಶಿವನೇ, ಎನ್ನ ಬ್ರಹ್ಮರಂಧ್ರದ ಸಹಸ್ರದಳ ಪದ್ಮದಲ್ಲಿ ತೋರುವ ಪರಂಜ್ಯೋತಿಯು ನೀನೇ ಬೆಳಗುತ್ತಿರುವೆಯಲ್ಲ ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ:
ಅಂಗದ ಮೇಲೆ ಆಯುತವಾದುದೇ ಇಷ್ಟಲಿಂಗ. ಇಷ್ಟಲಿಂಗವಿಡಿದು ಪ್ರಾಣಲಿಂಗ ಸ್ವಾಯತ. ಪ್ರಾಣಲಿಂಗ ಉದಿಸಿದಲ್ಲದೆ ಇಷ್ಟಲಿಂಗವ ಕಾಣಬಾರದು. ಈ ಭೇದವ ಭೇದಿಸ ಬಲ್ಲಡೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಲಿಂಗೈಕ್ಯವು. ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥ: ಸ್ಥೂಲಾಂಗದ ಮೇಲೆ ಆಯತವಾಗಿರುವ ಕ್ರಿಯಾತ್ಮಕವಾದ ವಸ್ತುವೇ ಇಷ್ಟಲಿಂಗ. ಈ ಕ್ರಿಯಾತ್ಮಕವಾದ ಇಷ್ಟಲಿಂಗದ ಅರಿವಿನ ಸೂತ್ರದ ಚೇತನವೇ ಪ್ರಾಣಲಿಂಗವೆನಿಸುವುದು. ಅಂತರಂಗದಲ್ಲಿ ಅರಿವುಮಯವಾದ ಪ್ರಾಣಲಿಂಗವು ಪ್ರಕಟವಾಗದೆ ಬಹಿರಂಗದಲ್ಲಿ ಕ್ರಿಯಾಸ್ವರೂಪವಾದ ಇಷ್ಟಲಿಂಗವು ಕಂಗಳಿಗೆ ಕಾಣಬಾರದು. ಈ ತೆರನಾದ ಆಚಾರ ಅರಿವಿನ ಸಮನ್ವಯವಾದ ಇಷ್ಟಲಿಂಗ ಮತ್ತು ಪ್ರಾಣಲಿಂಗದ ಅಭಿನ್ನ ಭೇದವನರಿದು ಅಳವಡಿಸಿಕೊಂಬುದೇ ಲಿಂಗಾಂಗ ಸಾಮರಸ್ಯ ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ: ತನುವಿನಲ್ಲಿಪ್ಪುದು ಇಷ್ಟಲಿಂಗವೆಂಬರು, ಆತ್ಮನ ನೆನಹಿನಲ್ಲಿಪ್ಪುದು ಪ್ರಾಣಲಿಂಗವೆಂಬರು. ಇಂತಿ ಘಟಾತ್ಮಕ್ಕೆ ಉಭಯಲಿಂಗ ಉಂಟೆ, ಹೊರಗಣ ಅಸ್ಥಿ ಚರ್ಮಕ್ಕೆ ಬೇರೊಂದು ಅಸುವ ಕಲ್ಪಿಸಬಹುದೇ? ಒಳಗಣ ಕರುಳ ಮಜ್ಜೆ ಮಾಂಸಕ್ಕೆ ಬೇರೊಂದು ಅಸುವಿನ ಕಲೆಯುಂಟೆ? ಇದಕ್ಕೆ ದೃಷ್ಟವ ಕಂಡಡೆ ಇಷ್ಟ ಪ್ರಾಣಲಿಂಗವೆಂಬುದಕ್ಕೆ ಕಟ್ಟು. ಅದು ಅಚೇತನವಪ್ಪುದೊಂದು ನಿರವಯವ. ಸಾವಯವ ನಿರವಯವದೊಳಗಡಗಿ ಕುರುಹಾದ ಭೇದ ಕಾಯದ ಒಳ ಹೊರಗಿನ ನೋವಿನ ಭೇದದಂತೆ ಉಭಯವನರಿದಾತ್ಮ ಒಂದೇಯಾಗಿ ಕಾಯದ ಇಷ್ಟವೆಂದು ಆತ್ಮನ ಅರಿವೆಂದು ಎರಡೆನಿಸುವ ಲಿಂಗವೆಂಬುದೊಂದು ಕುರುಹಿಲ್ಲ. ಅದು ಏಕಮೇವ ಸ್ವರೂಪು. ಅದು ಚಿದ್ಗನ ಸ್ವರೂಪವೂ. ಅದು ಘಟ ಮಠದೊಳಗೆ ಗ್ರಹಿಸಿಪ್ಪ ಬಯಲಿನ ಇರುವಿನ ಪರಿಯಂತೆ ಎನ್ನಯ್ಯ ಪ್ರಿಯ ಇಮ್ಮಡಿ ನಿಷ್ಕಳಂಕ ಮಲ್ಲಿಕಾರ್ಜುನ ಲಿಂಗವು ಅತ್ಯತಿಷ್ಠದ್ಧ ಶಾಂಗೂಲನಾಗಿಪ್ಪನು. ಮೋಳಿಗೆ ಮಹಾದೇವಿ ಎಂಬ ವಚನಗಾರ್ತಿ ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ. ಸ್ಥೂಲ ತನುವಿನ ಮೇಲಿರುವುದೇ ಇಷ್ಟಲಿಂಗವೆನ್ನುವರು. ಅಂತರಂಗದ ಆತ್ಮನ ನೆನಹಿನಲ್ಲಿ ಅರಿವಾಗಿರುವುದೇ ಪ್ರಾಣಲಿಂಗವೆನ್ನುವರು ಮಾನವರು. ಈ ರೀತಿಯಾಗಿ ಅಂಗ ಮತ್ತು ಆತ್ಮರುಗಳಿಗೆ ಎರಡು ಲಿಂಗ ಉಂಟೆ? ಇಲ್ಲ. ಏಕೆಂದರೆ ಮಾನವಂಗದ ಹೊರಗೆ ತೋರುವ ಎಲು ತೊಗಲು ಚರ್ಮಗಳಿಗೆ ಬೇರೆ ಮತ್ತೊಂದು ಪ್ರಾಣ ಉಂಟೆಂದು ಕಲ್ಪಿಸಬಹುದೇ? ಇಲ್ಲ. ಅದರಂತೆ ಒಳಗಿನ ಅಂಗವೆನಿಸುವ ಕರುಳು ಮಜ್ಜೆ ಮಾಂಸಗಳಿಗೆ ಬೇರೆ ಮತ್ತೊಂದು ಪ್ರಾಣ ಉಂಟೆಂಬ ಕಲೆಯುಂಟೆ? ಇಲ್ಲ. ಅವಕ್ಕೆ ಸಾಕ್ಷಿಯ ತೋರಿದಲ್ಲಿ ಇಷ್ಟ ಪ್ರಾಣ ಉಭಯವೆಂಬುದಕ್ಕೆ ಅರ್ಥ ಉಂಟು. ಇಲ್ಲಿ ಅಚೇತನ ಮತ್ತು ಚೇತನವೆಂಬ ಸಾವಯವ ನಿರವಯವವೆಂಬುದುಂಟು. ಸಾವಯವವು ನಿರವಯವದೊಳಗಡಗಿ ಒಂದಾದ ಬಳಿಕ ಭಿನ್ನವಿಲ್ಲ. ಅದು ಅಂತರಂಗದೊಳಗಿನ ನೋವು ಬಹಿರಂಗದಲ್ಲಿ ಭೇದವಿಲ್ಲದೆ ಬಾಧಿಸುವಂತೆ ಏಕವಾಗಿದೆ. ಸ್ಥೂಲಾಂಗವೆನಿಸುವ ಸಾವಯವ, ಸೂಕ್ಷ್ಮಾಂಗವೆನಿಸುವ ನಿರವಯವಗಳಲ್ಲಿ ಅರಿವ ಆತ್ಮಚೇತನ ಒಂದೇಯಾಗಿದೆ. ಆದ್ದರಿಂದ ಕಾಯದ ಇಷ್ಟಲಿಂಗ ಆತ್ಮನ ಅರಿವಿಗೆ ಪ್ರಾಣಲಿಂಗವೆಂದು ಭಿನ್ನ ಭಾವ ಮಾಡಿ ತೋರಲು ಆಧಾರವೇ ಇಲ್ಲ. ಆ ಮಹಾಘನಲಿಂಗವು ಏಕಮೇವ ಸ್ವರೂಪವಾಗಿದೆ. ಅದು ಚಿದ್ಘನ ಸ್ವರೂಪವೂ ಆಗಿದೆ. ಆ ಪರವಸ್ತುವು ಒಂದೇ ಪಾತ್ರೆಯಲ್ಲಿ ತೋರುವ ಅಖಂಡ ಆಕಾಶದಂತೆ ಏಕವಾಗಿದೆ. ಆ ಪರಶಿವಲಿಂಗ ಅತ್ಯಾತಿಷ್ಠದ ಶಾಂಗೂಲವಾಗಿದ್ದು ಸರ್ವವನ್ನೊಳಗೊಂಡಿದೆ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ಅಂಗದಲ್ಲಿ ಆಯತವಾಯಿತು, ಮನದಲ್ಲಿ ಸ್ವಾಯತವಾಯಿತು, ಭಾವದಲ್ಲಿ ಸನ್ನಿಹಿತವಾಯಿತು. ಆಯತವಾದುದೇ ಸ್ವಾಯತವಾಗಿ, ಸ್ವಾಯತವಾದುದೇ ಸನ್ನಿಹಿತವಾಗಿ, ಸನ್ನಿಹಿತ ಸಾಮಧಾನವಾಗಿ ನಿಂದುದು ನಿಜಗುರು ಸ್ವತಂತ್ರ ಸಿದ್ಧಲಿಂಗೇಶ್ವರನೇ ತಾನಾಗಿ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ವಚನದ ಅರ್ಥ: ಆ ಪರವಸ್ತುವು ಅಂಗದಲ್ಲಿ ಆಯತವಾಗಿ ಇಷ್ಟಲಿಂಗವಾಯಿತು,
ಮನದಲ್ಲಿ ಸ್ವಾಯತ್ತವಾಗಿ ಪ್ರಾಣಲಿಂಗವಾಯಿತು. ಭಾವದಲ್ಲಿ ಸನ್ನಿಹಿತವಾಗಿ ಭಾವಲಿಂಗವಾಯಿತು. ಈ ರೀತಿ ಆಯತವಾದ ಇಷ್ಟಲಿಂಗವೇ ದೃಷ್ಟಿ ನೆಟ್ಟು ಮನ ಬೆರೆಯಲು ಮನದಲ್ಲಿ ಸ್ವಾಯತ್ತವೆನಿಸುವ ಪ್ರಾಣಲಿಂಗವಾಯಿತು. ಆ ಮನದ ಅರಿವು ಭಾವವ ವೇಧಿಸಲು ಮನದಲ್ಲಿ ಸ್ವಾಯತ್ತವೆನಿಸುವ ಪ್ರಾಣಲಿಂಗವೇ ಸನ್ನಿಹಿತವೆನಿಸುವ ಭಾವಲಿಂಗವಾಯಿತು. ಈ ರೀತಿಯಾಗಿ ಸನ್ನಿಹಿತಗೊಂಡು ಭಾವದಲ್ಲಿ ಸಮಾಧಾನವಾಗಿ ನೆಲೆಗೊಂಡುದು ಪರಶಿವ ವಸ್ತುವೇ ತಾನೆಂಬುದು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ: ಶ್ರೀಗುರು ಕೊಟ್ಟ ಲಿಂಗ ತನ್ನ ನಚ್ಚಿನ ಲಿಂಗ ಆಯತವಾಯಿತ್ತಯ್ಯ, ಪ್ರಾಣನ ನಚ್ಚಿನಿಂದ ಸ್ವಾಯತವಾಯಿತ್ತಯ್ಯ, ಉಭಯದ ನಚ್ಚಿನಿಂದ ಸಂಗವಾಯಿತ್ತಯ್ಯ ಕೂಡಲ ಚನ್ನ ಸಂಗಮದೇವ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ಶ್ರೀ ಸದ್ಗುರುವು ಕರುಣಿಸಿದ ಕರಸ್ಥಲದ ಇಷ್ಟಲಿಂಗವೇ ತನ್ನಂಗದಲ್ಲಿ ನಂಬಿಕೆಯಿಂದಾಶ್ರಯಿಸಿದ ಕಾರಣ ಆಯತಲಿಂಗವೆನಿಸುವ ಇಷ್ಟಲಿಂಗವಾಯಿತು. ಅದೇ ಲಿಂಗವು ಪ್ರಾಣವನಾಶ್ರಯಿಸಿದ ಕಾರಣ ಸ್ವಾಯತವೆನಿಸುವ ಪ್ರಾಣಲಿಂಗವಾಯಿತು. ಮತ್ತೆ ಇಷ್ಟ ಪ್ರಾಣವೆಂಬುವ ಅಭಯವನಾಶ್ರಯಿಸಿದ ಅನುಭಾವದಿಂದ ಸನ್ನಿಹತ ಸಂಗಮವೆನಿಸುವ ಭಾವಲಿಂಗವಾಯಿತು. ಈ ತ್ರಿವಿಧವೂ ಅಭಿನ್ನವಾಗಿ ಒಡವೆರೆದು ದೇವನಲ್ಲಿ ಒಂದಾದವು ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ: ಅಯ್ಯ ಎನಗೆ ವಿಭೂತಿಯೇ ಕುಲದೈವ, ಅಯ್ಯ ಎನಗೆ ವಿಭೂತಿಯೇ ಮನೆದೈವ, ಅಯ್ಯ ಎನಗೆ ವಿಭೂತಿಯೇ ಸರ್ವಕಾರಣ, ಅಯ್ಯ ಎನಗೆ ವಿಭೂತಿಯೇ ಸರ್ವಸಿದ್ಧಿ, ಅಯ್ಯ ಎನಗೆ ವಿಭೂತಿಯೇ ಸರ್ವವಶ್ಯ, ಅಯ್ಯ ಕೂಡಲ ಚನ್ನ ಸಂಗಮದೇವ ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿ ನೀವಾದಿರಾಗಿ ಎನಗೆ ವಿಭೂತಿಯೇ ಸರ್ವಸಾಧನ. ಚನ್ನ ಬಸವಣ್ಣನವರ ಈ ವಚನದ ಅರ್ಥ: ತನು ಮನ ಭಾವ ಸಕಲ ಕರಣೇಂದ್ರಿಯಗಳನ್ನೆಲ್ಲವ ಜ್ಞಾನಾಗ್ನಿಯಲ್ಲಿ ಸುಟ್ಟು ಸರ್ವಾಂಗದಲ್ಲಿ ಸ್ನಾನ ಧೂಳನ ಧಾರಣಗಳಿಂದ ನಿರುಪಾಧಿಕ ಮತ್ತು ಸೋಪಾಧಿಕ ರೂಪದಲ್ಲಿ ಧರಿಸುವ ಪರಶಿವ ಸ್ವರೂಪವಾದ ಚಿದ್ವಿಭೂತಿಯೇ ಎನಗೆ ಕುಲದೇವವು. ಅಂತಹ ಮಂಗಲಮಯವಾದ ಶ್ರೀ ವಿಭೂತಿಯೇ ಎನಗೆ ಮನೆದೇವವು. ಆ ಚಿನ್ಮಯ ಸ್ವರೂಪವಾದ ವಿಭೂತಿಯೇ ಎನ್ನ ಸಕಲ ಬಯಕೆಯನ್ನು ಕೈಸೇರಲು ಸರ್ವ ಕಾರಣವು. ಸಕಲ ತಪಸ್ಸಿನ ಫಲರೂಪವಾದ ಸರ್ವಸಿದ್ಧಿಯೂ ಸಕಲ ಸುಖ ಸಂಪದವ ನೀವ ಸರ್ವವಶ್ಯವೂ ಶ್ರೀ ವಿಭೂತಿಯೇ ಆಗಿದೆ. ಆದ್ದರಿಂದ ಎಲೆ ದೇವನೇ, ಶ್ರೀ ಮಹಾವಿಭೂತಿ ಎಂಬ ಪರಂಜ್ಯೋತಿಯು ನೀನೇ ಆಗಿರುವೆ. ಆದ ಕಾರಣ ಎನಗೆ ಪರಮ ಪದವ ನೀವ ಶ್ರೀ ವಿಭೂತಿಯೇ ಸರ್ವ ಸುಖಕ್ಕೆ ಸಾಧನವಾಗಿದೆ ಎಂಬುದೇ ಈ ವಚನದ ಅರ್ಥ. ಮುಂದಿನ ವಚನ: ಮುನ್ನ ಮಾಡಿದ ಪಾಪವೆಂತೂ ಓಹುದೆಂದು ಚಿಂತಿಸಬೇಡ, ಕಹಿಸೋರೆಯ ಕಾಯ ತಂದು ವಿಭೂತಿಯ ತುಂಬಿದಡೆ ಸಿಹಿಯಾಗದೆ 3 ದಿವಸಕ್ಕೆ, ಅಯ್ಯ ಹಲವು ಕಾಲ ಕೊಂದ ಸೊನೆಗಾರನ ಕೈಯ ಕತ್ತಿಯಾದಡೇನು ಪರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ, ಲಲಾಟದಲ್ಲಿ ವಿಭೂತಿ ಬರೆಯಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮದೇವ. ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಓ ಮಾನವ, ನೀನು ಈ ಮೊದಲು ಮಾಡಿದ ಅನಂತ ಪಾಪಗಳು ಹೇಗೆ ನಷ್ಟವಾದವು ಎಂದು ಚಿಂತೆ ಬೇಡ. ಏಕೆಂದರೆ ಕಹಿಸೋರೆಯ ಕಾಯನು ತಂದು ಅದರೊಳಗೆ ಶುದ್ಧ ಕ್ರಿಯಾಗಟ್ಟಿಯಾದ ವಿಭೂತಿಯನ್ನು 3 ದಿನಗಳವರೆಗೆ ಇಡಲು ಆ ಕಹಿ ಸೋರೆಯ ಕಾಯಿಯು ಸಿಹಿಯಾಗುತ್ತದಲ್ಲವೇ? ಮತ್ತು ಅನೇಕ ಸಲ ಪ್ರಾಣಿಗಳನ್ನು ಕೊಂದು ಹಿಂಸಿಸಿದ ಕಟುಕನ ಕೈಯ ಕತ್ತಿಯಾಗಿದ್ದರೂ ಕೂಡ ಅದು ಪರುಷವನ್ನು ಸೋಂಕಿದೊಡನೆ ಚಿನ್ನವಾಗುವುದಿಲ್ಲವೇ? ಅದರಂತೆಯೇ ಭಾವದ ಭ್ರಮೆ. ಮನದ ಮರವೇ ತನುವಿನ ದುರಾಚಾರ ದುಷ್ಕ್ರಿಯೆಗಳನ್ನೆಲ್ಲವನ್ನೂ ಸದ್ಭಾವ ಸುಜ್ಞಾನ ಸದಾಚಾರವೆಂಬ ಅಗ್ನಿಯಲ್ಲಿ ದಹಿಸಿ ಹಣೆಯಲ್ಲಿ ಅದರ ಸಂಕೇತವಾಗಿ 3 ರೇಖೆಯ ಶ್ರೀವಿಭೂತಿಯನ್ನು ಧರಿಸಿದೊಡನೆ
ಸಕಲ ಪಾಪಗಳೆಲ್ಲ ಪಲ್ಲಟವಾಗಿ ನಷ್ಟವಾಗುತ್ತವೆ. ಇದನ್ನೀ ನಂಬಿ ಶ್ರೀ ವಿಭೂತಿಯನ್ನು ನಿಷ್ಠೆಯಿಂದ ಧರಿಸು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ: ಆದಿ ಆಧಾರದಲ್ಲಿ ವೇಧಿಸಿದ ಚಿದ್ಭಸ್ಮವ ಭೇದಿಸಿ ಬಹಿಷ್ಕರಿಸಿ ಸರ್ವಾಂಗದಲ್ಲಿ ಧರಿಸಲು ಭವಬಂಧನ ದುರಿತಂಗಳು ಪರಿಹರವಪ್ಪುದು ತಪ್ಪದು ನೋಡ. ಇದು ಕಾರಣ ಅಡಿಗಡಿಗೆ ಶ್ರೀ ವಿಭೂತಿಯನೇ ಧರಿಸಿ ಮಲತ್ರಯಂಗಳ ತೊಳೆದೆನು ನೋಡ. ಮಲತ್ರಯಂಗಳು ಪರಿಹಾರವಾಗದ ಮುನ್ನ ಭವಬಂಧನದ ಬೇರುಗಳ ಸಂಹರಿಸಿ ಜನನ ಮರಣಗಳ ಒತ್ತಿ ಒರೆಸುವುದು ನೋಡ. ಮಹಾಲಿಂಗ ಗುರು ಶಿವ ಸಿದ್ಧೇಶ್ವರ ಪ್ರಭುವೆ. ಸಿದ್ಧಲಿಂಗೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಸಮಸ್ತ ಸೃಷ್ಟಿಯುಗಮದ ಆದಿಯಲ್ಲಿಯೇ ಅಂಗ ಲಿಂಗೋದ್ಭವವಾದಾಗಲೇ ಅಂಗದಲ್ಲಿ ಚಿತ್ಶಕ್ತಿಯಾಗಿ ವೇಧಿಸಿದ ಮಹಾಜ್ಞಾನ ಸ್ವರೂಪವಾದ ಚಿದ್ವಿಭೂತಿಯನ್ನು ಸ್ವಸ್ವರೂಪದ ಜ್ಞಾನೋದಯವಾದ ಬಳಿಕ ಸದ್ಗುರು ಕರುಣೆಯಿಂದ ಅಂತರಂಗದಿಂದ ಬಹಿಷ್ಕರಿಸಿ ಸರ್ವಾಂಗದಲ್ಲಿಯೂ ಧರಿಸತಕ್ಕದ್ದು. ಅದರಿಂದ ಜೀವಾತ್ಮನಿಗೆ ಸುತ್ತಿದ ಕಾಮಾದಿ ಭವ ಬಂಧನಗಳು ಮತ್ತು ಪರಧನ ಪರಸ್ತ್ರೀ ಮುಂತಾದ ದುರಾಚಾರಯುಕ್ತವಾದ ದುರಿತ ದುರ್ಗುಣಗಳು ದೂರಾಗುವವು. ಇದು ಸತ್ಯ. ಸತ್ಯ ಎಂದೆಂದಿಗೂ ತಪ್ಪದು. ಈ ಕಾರಣದಿಂದಲೇ ನಾನು ಬದುಕಿನ ಹೆಜ್ಜೆ ಹೆಜ್ಜೆಗೂ ಶ್ರೀ ಶಿವಮಯವಾದ ವಿಭೂತಿಯನ್ನು ಸರ್ವಾಂಗದಲ್ಲಿಯೂ ಧರಿಸಿ ಸ್ಥೂಲ ಸೂಕ್ಷ್ಮ ಕಾರಣವೆಂಬ ತನುತ್ರಯಗಳಲ್ಲಿ ಮುಸುಕಿದ ಆಣವ ಮಾಯ ಕಾರ್ಮಿಕವೆಂಬ ಮಲತ್ರಯಗಳನ್ನು ಶಿವಕಾರುಣ್ಯದ ಜಲದಲ್ಲಿ ತೊಳೆದೆನು. ಈ ಅಣವಾದಿ ಮಲತ್ರಯಗಳು ಪರಿಹಾರವಾಗದ ಮೊದಲೇ ಸುತ್ತಿ ಮುಸುಕಿದ ಭವ ಬಂಧನದ ಬೇರುಗಳನ್ನು ಸುಜ್ಞಾನ ಕೊಡಲಿಯಿಂದ ಸಂಹರಿಸಿ ಜನನ ಮರಣಗಳನ್ನು ದೃಢವಾಗಿ ನಷ್ಟಗೊಳಿಸಬೇಕು ಎಂಬುದೇ ಈ ವಚನದ ತತ್ವಾನುಭವ. ಪ್ರಿಯ ವೀಕ್ಷಕರೇ, ಇದುವರೆಗೂ ಈ ವಚನವಾಣಿ ಸಂಚಿಕೆಯಲ್ಲಿ ಕೇಳಿದಂತಹ ವಚನಗಳು ಹಾಗೂ ಅರ್ಥೈಸಿಕೊಂಡಂತಹ ಅದರ ಸಾರ ಮಹತ್ತರವಾಗಿದೆ. ಅವುಗಳೆಲ್ಲವನ್ನು ನಮ್ಮ ಜೀವನಕ್ಕೆ ಹೋಲಿಕೆ ಮಾಡ್ತಾ ಸುಜ್ಞಾನವನ್ನು ಅಳವಡಿಸಿಕೊಳ್ತಾ ಸುಸ್ಥಿರ ಜೀವನವನ್ನು ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಂದಿನ ಈ ಸಂಚಿಕೆಯಲ್ಲಿ ಕೇಳಿದಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳ ಅರ್ಥವನ್ನು ಹೇಳಿರುವಂಥವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.